ಉಳಿಲೇಬೇಕು 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 ಪದವಿಪೂರ್ವ ಶಿಕ್ಷಣ ಉಳಿಯಲೇಬೇಕು ಉಳಿಲೇಬೇಕು ಉಳಿಲೇಬೇಕು ಶಿಕ್ಷಣ ಉಳಿಯಲೇಬೇಕು ಉಳಿಲೇಬೇಕು ಉಳಿಲೇಬೇಕು ಪದವಿಪೂರ್ವ ಶಿಕ್ಷಣ ಉಳಿಯಲೇಬೇಕು ನಮ್ಮ ಇಲಾಖೆ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು We want justice. We want justice. ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ನಮ್ಮ ಇಲಾಖೆ ನಮ್ಮ ಹೆಮ್ಮೆ ನಮ್ಮ ಇಲಾಖೆ ನಮ್ಮ ಹೆಮ್ಮೆ ನಮ್ಮ ಇಲಾಖೆ ನಮ್ಮ ಹೆಮ್ಮೆ ನಮ್ಮ ಇಲಾಖೆ ನಮ್ಮ ಇಲಾಖೆ ನಮ್ಮ ಹೆಮ್ಮೆ ನಮ್ಮ ಇಲಾಖೆ ನಮ್ಮ ಹೆಮ್ಮೆ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಒಂದೇ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಏನು ಗೊಂದಲದ ವಾತಾವರಣ ಇದೆ, ಇವತ್ತು ಎಲ್ಲೋ ಒಂದು ಕಡೆ ಸದ್ದಿಲ್ಲದೆ ವಿಕೋಪಕ್ಕೆ ಹೊಡ್ತಾ ಇದೆಯಾ ಅನ್ನೋ ಸಂಶಯ ಕಾಡ್ತೊಡಗಿದೆ. ಆ ನಿಟ್ಟಿನಲ್ಲಿ ವಿಜಯಪುರದಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಏನು ಇಲ್ಲಿ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಯಾಕೆ ಬಂದಿದ್ದಾರೆ ಮತ್ತು ಅವರ ನೋವಿನ ಈ ಸಂಗತಿ ಏನು ಅಂತಕ್ಕಂಥದನ್ನ ಇಲ್ಲಿಯ ಪ್ರಮುಖವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ಹೆಸರು ಸರ್? ಹೆಬ್ಬಿ ಅವರೇ, ಏನು ಸಮಸ್ಯೆ ಆಗಿದೆ ಹೇಳಿ. ಈ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ಅಥವಾ ನಮ್ಮ ರಾಜ್ಯದ ತುಂಬೆಲ್ಲ ಮೊಟ್ಟ ಮೊದಲು ನಮ್ಮ ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ ಇರುವಂಥ ಅವರ ಕಾರ್ಯಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಆ ಕಡಿತ EGP 10 DGD 2026 ಆ ಕಡಿತ ತಕ್ಷಣವೇ ಹಿಂದೆ ಪಡಿಬೇಕು. ಆಮೇಲೆ ನಮ್ಮಲ್ಲಿ ವಿದ್ಯಾರ್ಥಿಗಳ ಅನುಪಾತ 320 ಒಬ್ಬ ಶಿಕ್ಷಕರಿಗೆ ಒಬ್ಬರು ಶಿಕ್ಷಕ ಅನ್ನೋದಿದೆ. NCERT ಪ್ರಕಾರ 45 ಉಪನ್ಯಾಸಕರಿಗೆ ಒಬ್ಬ ವಿದ್ಯಾರ್ಥಿ ಅಂತ ಹೇಳಿದೆ. ಈಗ ನಾವೆಲ್ಲ NCERT ಸಿಲೆಬಸ್ಸನ್ನೇ ನಾವು ಬೋಧನೆ ಮಾಡೋದ್ರಿಂದ ಆ ಅನುಪಾತವನ್ನು ತಕ್ಷಣವೇ ನಮ್ಮ ಪದವಿ ಪೂರ್ವ ಶಿಕ್ಷಣ ಎಲ್ಲ ಉಪನ್ಯಾಸಕರಿಗೆ ಅನ್ವಯಿಸಬೇಕು. ಆಮೇಲೆ 3 ವರ್ಷಕ್ಕೊಮ್ಮೆ ನಮ್ಮ ಮೌಲ್ಯಮಾಪನ ಭತ್ಯೆಯನ್ನು ಪರಿಷ್ಕರಣೆ ಮಾಡ್ತಾರೆ. ಈಗ 4 ವರ್ಷ ಗತಿಸಿದರೂ ಕೂಡ ಇವತ್ತಿನವರೆಗೂ ಕೂಡ ಸಂಭಾವನೆಯನ್ನು ಸಂಪೂರ್ಣ ಕೊಟ್ಟಿಲ್ಲ ಮತ್ತು ಪರಿಷ್ಕರಣೆ ಮಾಡಿಲ್ಲ. ಅದನ್ನು ಕೂಡ ತಕ್ಷಣ ಪರೀಕ್ಷೆ ಮಾಡಿ ಈ ಪರೀಕ್ಷೆ 1ರ ಭತ್ಯೆಯಲ್ಲಿ ಅದನ್ನು ಸಿಫಾರಣೆ ಮಾಡಬೇಕು. ಆಮೇಲೆ ಇನ್ನೊಂದು ಅನುದಾನಿತ ಕಾಲೇಜುಗಳ ಕಾರ್ಯಭಾರದ ಕೊರತೆ ಸಂಪೂರ್ಣವಾಗಿರುವುದರಿಂದ ಅಲ್ಲಿ ಯಾವುದೇ ಆರ್ಥಿಕ ಹೊರೆ ಆಗೋದಿಲ್ಲ. ಅಲ್ಲಿರುವಂಥ ಉಪನ್ಯಾಸಕರನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಾವು 3 ದಿನ ಒಂದು ಕಾರ್ಯಭಾರದ ನಿಯೋಜನೆ ಮಾಡಿದರೆ ಅಲ್ಲಿ ಆರ್ಥಿಕ ಹೊರೆ ಆಗದೆ ಅವ್ರಿಗೂ ಕೂಡ ಒಂದು ಬದುಕಿನ ಆಶ್ರಯವನ್ನು ಕೊಡುವಂಥದ್ದು ಆಗ್ತದೆ. ಆಮೇಲೆ ಇನ್ನೂ ಒಂದು ಅತಿ ಮುಖ್ಯವಾಗಿ ಹೇಳಬೇಕಾದತ್ತಂದರೆ ನಮ್ಮ ಎಲ್ಲ ಉಪನ್ಯಾಸಕರ ಇರುವಂಥ ಸಮಸ್ಯೆಗಳನ್ನ ಸಂಜೀವನಿ ಇರ್ಬೋದು ಅಥವಾ ಇನ್ನಿತರ ಬೇಡಿಕೆಗಳಿರ್ಬೋದು ಇವು ತಕ್ಷಣ ಈಡೇರಿ ಆಗದೇ ಇದ್ದರೆ ನಮ್ಮ ಸಂಘದ ಪದಾಧಿಕಾರಿ ಕರೆದು ಇದರ ಬಗ್ಗೆ ಚರ್ಚೆ ಮಾಡದೇ ಇದ್ದರೆ ಪರೀಕ್ಷೆ 1ರ ಮೌಲ್ಯಮಾಪನವನ್ನು ನಾವು ಬಹಿಷ್ಕರಿಸಿ ಸ್ವಾತಂತ್ರ್ಯ ಉದ್ಯಾನವನದೊಳಗೆ ನಾವು ಇದೇ ರವಿವಾರ ಬರುವ 22ನೇ ತಾರೀಕಿಗೆ ನಾವು ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಇದರಲ್ಲಿ ಯಾವುದೇ ಇದು ಇಲ್ಲ. ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಮತ್ತು MLCಗಳನ್ನು ಕರೆದು ತಕ್ಷಣವೇ ನೀವೇನಾದರೂ ಸಮಾಧಾನ ಮಾಡಿ ಇದಕ್ಕೆ ಪರಿಹಾರ ಸೂಚಿಸಿದರೆ ನಾವು ಮೌಲ್ಯಮಾಪನ ಕಾರ್ಯವನ್ನು ಮಾಡ್ತೇವೆ. ಒಂದು ವೇಳೆ ನೀವು ಕರೀಲಿಲ್ಲ ಅಂದರೆ ನಾವು ಮೊಟ್ಟ ಮೊದಲು ಎಲ್ಲ ಪ್ರಾಚಾರ್ಯರು ಹಿರಿಯ ಉಪನ್ಯಾಸಕರು ಮೊದಲ ಮೌಲ್ಯಮಾಪನದ ಡಿಕೋಡಿಂಗನ್ನು ಯಾವುದೇ ಕಾಲಕ್ಕೂ ಮಾಡಲಿಕ್ಕೆ ನಾವು ಅವಕಾಶವನ್ನು ನೀಡೋದಿಲ್ಲ. ಈಗ ಆಯಿತು, ಇದು ನಿಮ್ಮ ಬೇಡಿಕೆ ಇದೆ. ಪ್ರಮುಖವಾಗಿ ಈಗ ನೀವು ಉಪನ್ಯಾಸಕರ ಸಮಸ್ಯೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆಯಾ? ಇನ್ನೂ ಇಲ್ಲ ಸರ್. ಈಗ ಆದೇಶ ಹೊರಡಿಸದೆ ನೀವು ಯಾಕೆ ಪ್ರತಿಭಟನೆ ಮಾಡ್ತೀರಿ? ಪ್ರಸ್ತಾವನೆ ಹಂತದಲ್ಲಿ ಇರೋದ್ರಿಂದ ಈಗ ಹಿಂದಿನ ಒಂದು ಸಂಭಾವನೆದು ನಮಗೆ ಕೊಟ್ಟಿಲ್ಲ, ಹೀಗಾಗಿ ನಮಗೆ ಭರವಸೆ ಇಲ್ಲ. ಈಗ 3 ವರ್ಷಕ್ಕೊಮ್ಮೆ ಅವರು ಆದೇಶ ಮಾಡಬೇಕಾಯ್ತು. ಈಗ ಆಯ್ತು, ಜಿಲ್ಲಾ ಪಂಚಾಯತಿಗೆ ಒಪ್ಪಿಸಿದ್ರೆ ತಪ್ಪೇನಿದೆ? ಏನು ಸಮಸ್ಯೆ ಆಗುತ್ತೆ? ಈಗ ಜಿಲ್ಲಾ ಪಂಚಾಯತಿಗೆ ಈಗಾಗಲೇ ನಮ್ಮ ಉಪನಿರ್ದೇಶಕರ ಕಚೇರಿಯೊಳಗೆ ಅನುಭವಿಕವಾದಂಥ ಒಂದು ಪ್ರಾಚಾರ್ಯರಾಗಿ ಉಪನ್ಯಾಸಕರಾಗಿ ದೊಡ್ಡ ಅನುಭವವನ್ನು ಪಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಜಿಲ್ಲಾ ಪಂಚಾಯತಿಗೂ ಇರ್ಬೋದು ಶಿಕ್ಷಣದ ಬಗ್ಗೆ ಒಂದು ಅಕಾಡೆಮಿಕ್ ಬಗ್ಗೆ ಆಗಲಿ ಬೇರೆ ಒಂದು ಆಡಳಿತ ಬಗ್ಗೆ ಇರ್ಬೋದು, ನಾವಿಲ್ಲ ತನ್ನಂಗಿಲ್ಲ. ಆಡಳಿತಾತ್ಮಕವಾಗಿ ಜಿಲ್ಲಾ ಪಂಚಾಯತಿ ಒಂದು ಜಿಲ್ಲಾಧಿಕಾರಿಗಳ ಇದಕ್ಕೆ ಶಿಕ್ಷಣ ಇಲಾಖೆಗೆ ಹೊರೆ ಆಗುತ್ತೆ. ಹಾಗಾಗಿ ಅದನ್ನು ಜಿಲ್ಲಾ ಪಂಚಾಯತಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನು ಆ ಕಡೆ ಕಳಿಸ್ಬೇಕು. ಹೆಚ್ಚಿನ ಹೊರೆಗೆ ಮತ್ತಿಷ್ಟು ಶಿಕ್ಷಣ ಇಲಾಖೆಯಲ್ಲಿ ಕುಂದುಕೊರತೆಗಳಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಕೋನದಲ್ಲಿ ಮಧು ಬಂಗಾರಪ್ಪ ಅವರು ಮಾಡಿರ್ತಕ್ಕಂಥದ್ದು. ಈಗ ಎಲ್ಲ ಇಲಾಖೆಗಳನ್ನು ಅವರಿಗೆ ಕೊಡೋದ್ರಿಂದ ನಮ್ಮ ಇಲಾಖೆ ಅಸ್ಮಿತೆ ಆಗಲಿ ನಮ್ಮ ಇಲಾಖೆ ಇರುವಂಥ ಅಸ್ತಿತ್ವವಾಗಲಿ ನಾವು ಕಳ್ಕೋಬೇಕಾಗ್ತದೆ. ಈಗಾಗಲೇ ಹೇಗೆ ಕಳ್ಕೊತೀರಿ ಸರ್? ಈಗ ನಮ್ಮದೇ ಆದಂಥ ಒಂದು ಇಲಾಖೆಯ ಒಳಗೆ ಅನುಭವದ ಒಂದು ಹಿನ್ನೆಲೆಯೊಳಗೆ
ಈಗ ಉಪನಿರ್ದೇಶಕರು ಪ್ರಾಚಾರ್ಯರಾಗಿ ಉಪನ್ಯಾಸಕರಾಗಿ ಸೇವೆಯನ್ನು ಪಡ್ಕೊಂಡು ಬರುವುದರಿಂದ ಅನೇಕ ಪ್ರಾಚಾರ್ಯ ಕುಂದುಕೊರತೆಗಳ ಬಗ್ಗೆ ಅವರಿಗೆ ಗಮನಕ್ಕಿರ್ತದೆ. ಮತ್ತು ಈಗ ಮೂಲಭೂತ ಸೌಲಭ್ಯ ಇರ್ಬೋದು, ಮಾನ್ಯತೆ ಕೊಡುವಂಥದ್ದು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಇರ್ಬೋದು, ಅವೆಲ್ಲವನ್ನ ಕಾರ್ಯವನ್ನು ಇವ್ರಿಗೆ ಬಿಟ್ಟು ಆ ಇಲಾಖೆಯನ್ನು ಮುಚ್ಚುವಂಥ ಸಂಹಿತೆ ಆಗ್ತಾ ಇದೆ. ಹೀಗಾಗಿ ಅದು ಇಲಾಖೆ ನಾವು ಉಳಿಬೇಕು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅನ್ನೋದು ಉಳಿಬೇಕು. DDPO ಅಂತಕ್ಕಂಥದ್ದು ಉಳಿಬೇಕು ಅಂತೀರಿ ನೀವು ಸರ್? ಕೈ ಬಿಡಿ ಸರ್, ಇಡೀ ಭಾರತ ದೇಶದಲ್ಲಿನೇ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಇಲಾಖೆ ಅದು. ಈಗ ನಮ್ಮ ಲೆಕ್ಚರ್ಸ್, ಪ್ರಿನ್ಸಿಪಾಲ್ಸ್, ಅವ್ರ ಮೇಲೆ ಒಬ್ಬರು DD ಅವರು, ಅವ್ರ ಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್, ಸರ್ ಇದೊಂದು ವ್ಯವಸ್ಥೆ ಇದೆ. ಲೆಕ್ಚರ್ಸ್, ಪ್ರಿನ್ಸಿಪಾಲ್, DD, ಅಸಿಸ್ಟೆಂಟ್ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್, ಆಮೇಲೆ PRS, ಆಮೇಲೆ ಈ ರೀತಿ ಒಂದು ನಮ್ಮ ಇಲಾಖೆಗೆ ಒಂದು ಪ್ರತ್ಯೇಕವಾದಂಥ ಅಸ್ತಿತ್ವ ಅದ ಸರ್, ಅಸ್ತಿತ್ವ ಅದ. ಅದನ್ನು ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಪರೀಕ್ಷೆಗಳು ನಮ್ಮಲ್ಲೇ ನಡೀತಾ ಇದ್ದು ಈಗ 2 ವಿಭಾಗ ಮಾಡಿದರು. ಒಂದು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೇವಲ ಆಡಳಿತಾತ್ಮಕ ನೋಡ್ಕೋತಾರೆ, ಇನ್ನೊಂದು ಪರೀಕ್ಷಾ ವಿಭಾಗ ಅಂತ ಅಲ್ಲಿ ನಮಗೆ ಕೊಟ್ಟರು. ಮೊದಲು SSLC ಅಷ್ಟೇ ಮಾಡ್ತಾ ಇದ್ರು ಅವರು, ಈ PUC ಅದರಲ್ಲೇ ಸೇರಿಸ್ಬಿಟ್ರು. ಅಲ್ಲಿ ಎರಡು ಆಫೀಸ್ಗಳದು, 2 ಇಲಾಖೆಗಳದು. ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಒಂದು ಪರೀಕ್ಷಾ ಮಂಡಳಿ. ಅದು ಬಿಟ್ಟು ಈಗ ಏನ್ ಮಾಡ್ತಾ ಇದ್ದಾರೆ, ZPC ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ನಾನು ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಎಲ್ಲೋ ಒಂದ್ ಕಡೆ ನಿಮಗೆ ಇನ್ನೊಂದಿಷ್ಟು ಹೊರೆ ಆಗುತ್ತೆ, ಮತ್ತೊಂದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆಗಳು ತಂದು ನಿಮ್ಮ ಕೊಳ್ಳಿಗೆ ಹಾಕ್ತಾರೋ ಭಯ ಕಾಡ್ತಾ ಇದೆಯಾ? ಈಗಾಗಲೇ ನಾವು ಇಲೆಕ್ಷನ್ ಎಲ್ಲ ಮಾಡ್ತಾ ಇದ್ದೀವಿ ಸರ್. ಒಂದು ಮನೆಗೆ ಒಬ್ಬರೇ ಯಜಮಾನರು ಇರಬೇಕು, ಕೆಲಸ ಮಾಡೋರಿಗೆ ಸರಳ ಆಗ್ತದೆ. ಇಲ್ಲಿ ಯಜಮಾನರು 4-5 ಜನ ಆಗ್ತಾ ಇದ್ದಾರೆ, ಕೆಲಸ ಮಾಡೋರಿಗೆ ಕಷ್ಟ ಆಗ್ತಾ ಇದೆ. ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಿಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡುವಾಗ ಕನಿಷ್ಠ 50 ಜನ ಇದ್ರೆ ನಾವು ಅಲ್ಲಿ ಸ್ಥಳವನ್ನು ತೋರಿಸ್ತೀವಿ, 50ಕ್ಕಿಂತ ಕಡಿಮೆ ಇದ್ರೆ ನಾವು ಅಲ್ಲಿ ಟ್ರಾನ್ಸ್ಫರ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಸರ್. ನಿರ್ಬಂಧ ಹೇರ್ತಾ ಇದ್ದಾರೆ. ಇದು ನಾವು ಆಯ್ಕೆ ಅವಕಾಶದಿಂದ ವಂಚಿತ ಆಗ್ತಾ ಇದ್ದಾರೆ ಉಪನ್ಯಾಸಕರು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾರೆ, ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತದೆ, ಅಲ್ಲಿ 35 ಮಕ್ಕಳು ಇರ್ತವೆ, ಅಲ್ಲಿ ಟ್ರಾನ್ಸ್ಫರ್ ಹೋಗ್ತೀನಿ ಅಂತಂದ್ರೆ ಕೊಡಲ್ಲ ಇವರು, ಇಲಾಖೆ ಕೊಡೋದಿಲ್ಲ. 50ಕ್ಕಿಂತ ಮೇಲೆ ಅಡ್ಮಿಷನ್ ಇರ್ಬೇಕಂತ ಹೇಳ್ತಾರೆ. ಹಾಗಾದ್ರೆ 35 ಮಕ್ಕಳ ಗತಿ ಏನು? ನಿಯಮ ಇಲ್ಲ ಸರ್, ಇವ್ರು ನಿರ್ಬಂಧ ಹೇರ್ತಾ ಇದ್ದಾರೆ. ಒಬ್ಬ ಉಪನ್ಯಾಸಕ ಯಾವ್ದು ಬೇಕಾದ್ರೂ ಯಾವುದೇ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಬಹುದು, ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇವ್ರು ನಿರ್ಬಂಧ ಹೇರ್ತಾ ಇದ್ದಾರೆ. ಆಯ್ಕೆ ಮಾಡಿಕೊಳ್ಳುವ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ಅಲ್ಲಿ ಮಕ್ಕಳು ಎಷ್ಟೇ ಇರಲಿ ಎಲ್ಲ ಉಪನ್ಯಾಸಕರಿಗೆ ಎಲ್ಲ ಕಾಲೇಜುಗಳನ್ನ ತೋರಿಸಬೇಕು, ಅವಕಾಶ ಕೊಡಬೇಕು. ಅದು ಒಂದು ಸರ್ ನಮ್ದು. ಇನ್ನೊಂದು, ನಮ್ಮ ಈ NCERT ಅವ್ರು ಏನ್ ಮಾಡ್ತಾ ಇದ್ದಾರೆ ಸರ್, ಸಂಪೂರ್ಣವಾಗಿ NCERT ಅದನ್ನು ಜಾರಿ ಮಾಡ್ತಾ ಇಲ್ಲ, ಕೆಲವೊಂದು ಅಂಶಗಳನ್ನ ಅಷ್ಟೇ ಜಾರಿ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿ ಶಿಕ್ಷಕ ಅನುಪಾತ ಅಲ್ಲಿ 45:1 ಇದ್ರೆ ನಮ್ಮಲ್ಲಿ 320:1 ಅದ. ಅಂದ್ರೆ 320 ವಿದ್ಯಾರ್ಥಿಗಳು ಒಬ್ಬನೇ ಉಪನ್ಯಾಸಕ, ಅಲ್ಲಿ 40-45 ವಿದ್ಯಾರ್ಥಿಗಳು ಒಬ್ಬ ಉಪನ್ಯಾಸಕ ಇರ್ತಾರೆ. ಅದು ಒಂದು ಸ್ವಲ್ಪ NCERT ಪ್ರಕಾರ ಮಾಡಬೇಕು. ಇದು ನಮ್ಮ 2ನೇ ಬೇಡಿಕೆ. ಈಗ ಪ್ರಮುಖ ಬೇಡಿಕೆಗಳಲ್ಲಿ ಏನು ಪ್ರತಿ ಸಲನೂ ನಿಮ್ದೇನು ಮೌಲ್ಯಮಾಪನ ಮಾಡುವಂಥದ್ದು ಕಳೆದ 4 ವರ್ಷದಿಂದ ನಿಮ್ಮ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಹಾಗೆ ಪೇಮೆಂಟ್ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ದರನ್ನು ನಿಗದಿಪಡಿಸಿಲ್ಲ, ಹೆಚ್ಚಿಗೆ ಮಾಡಲಿಲ್ಲ. ಹೌದೋ ನಿಜಾನ? ಹೌದು. ಹೇಳಿ. ಈಗ ಪ್ರತಿ 3 ವರ್ಷಕ್ಕೊಮ್ಮೆ ಏನು ಪೇಪರ್ ವ್ಯಾಲ್ಯೂಯೇಷನ್ ಸಂಭಾವನೆ ಇರ್ತದೆ, ಅದನ್ನು ಪರಿಷ್ಕರಣೆ ಮಾಡಬೇಕು. ಆ ಪರಿಷ್ಕರಣೆ ಇನ್ನೂ ಆಗ್ತಾ ಇಲ್ಲ. ಮತ್ತು ಇನ್ನೂ ಅನೇಕ ಇಂಥ ವ್ಯತ್ಯಾಸಗಳು ನಮ್ಮಲ್ಲಿ ಕಂಡು ಬಂದವು. ಈಗ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನಲ್ಲಿ ಒಂದು ಬ್ಯಾಚ್ನಲ್ಲಿ 12 ವಿದ್ಯಾರ್ಥಿಗಳು ಒಂದು ತಂಡ ಇರ್ತದೆ. ಅಲ್ಲಿ ಒಂದು ತಂಡದಲ್ಲಿ 9 ವಿದ್ಯಾರ್ಥಿಗಳಿದ್ರೆ 6 ವಿದ್ಯಾರ್ಥಿಗಳಿದ್ರೆ ಅವ್ರ ಸಂಭಾವನೆ ಕೊಡಲ್ಲ. ಎಲ್ಲ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಂಭಾವನೆ ಇಲ್ಲ. 6 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು ಕೆಲಸ ಅಂತೂ ಮಾಡಿರ್ತಾರಲ್ಲ, ಆ ಅಮೌಂಟು ಕೊಡ್ತಾ ಇಲ್ಲ. ಆಮೇಲೆ ಥಿಯರಿ ಎಕ್ಸಾಮಿನೇಷನ್ನಲ್ಲಿ ಆಫೀಸ್ ಸೂಪ್ರೆಂಟ್ ಒಂದು ಪೋಸ್ಟ್ ಇರುತ್ತೆ ಚೀಫ್ ಸೂಪ್ರೆಂಟ್ ಜೊತೆಗೆ. ಅಲ್ಲೂ ಕೂಡ 2 ಬ್ಲಾಕು 3 ಬ್ಲಾಕ್ ಇದ್ದರೆ ಆಫೀಸ್ ಸೂಪ್ರೆಂಟ್ ಸಂಭಾವನೆ ಇರಲ್ಲ. ನಮ್ಮ PU ಇಲಾಖೆ ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಇಲಾಖೆ ಆಗಿರ್ತಕ್ಕಂಥದ್ದು. ಯಾಕಂದರೆ ನಮ್ಮ ಏನು CET ಎಕ್ಸಾಮಿನೇಷನ್ ಇತ್ತು, ಅದನ್ನು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳು ಅಳವಡಿಸ್ಕೊಂಡಿದ್ದಾವೆ. ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಆಗಿದ್ದೇವೆ ನಮ್ಮ ರಾಜ್ಯದಿಂದ. ಇಂಥ ಒಂದು ಉನ್ನತವಾಗಿ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಡೀತಕ್ಕಂಥ ಒಂದು ಏನು ಇಲಾಖೆಯನ್ನು ಇವರು ಒಡೆದು ತುಂಡಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಪರೀಕ್ಷಾ ಮಂಡಳಿಯನ್ನು ಬೇರೆ ಮಾಡಿದ್ದಾರೆ, ಮತ್ತು ಈಗ ZP ಅಂಡರ್ನಲ್ಲಿ ಕೊಡ್ಬೇಕು ಅಂದ್ಕೊಂಡಿದ್ದಾರೆ. ಮತ್ತು
ಈಗ ಏನು ಶಿಕ್ಷಣ ತಜ್ಞರು ಅಥವಾ ನಮ್ಮ MLCಗಳಿದ್ದಾರೆ. ಒಟ್ಟಿನಲ್ಲಿ ಇಲ್ಲ ಸರ್, ನನಗೊಂದು ಕನ್ಫ್ಯೂಷನ್. ಶಿಕ್ಷಣ ಇಲಾಖೆಯ ತಜ್ಞರ ಜೊತೆ ಇವರು ಚರ್ಚೆ ಮಾಡಿದ್ದಾರೆ ಇಲ್ಲ, ಏಕಪಕ್ಷೀಯವಾಗಿ ಮಾಡ್ಲಿಕ್ಕೆ ಶಿಕ್ಷಕ ತಜ್ಞರ ಜೊತೆ ಏನು ಡಿಸ್ಕಷನ್ ಮಾಡಿಲ್ಲ ರೀ. ನಮ್ಮ ಲೆಕ್ಚರ್ ಜೊತೆ ಡಿಸ್ಕಷನ್ ಮಾಡಿಲ್ಲ, ನಮ್ಮ ಸಂಘ ಸಂಸ್ಥೆಗಳ ಡಿಸ್ಕಷನ್ ಮಾಡಿಲ್ಲ, ಯಾವುದನ್ನು ಮಾಡಿಲ್ಲ. ಏಕಪಕ್ಷೀಯವಾಗಿ ನಮ್ಮ ಇಲಾಖೆಯನ್ನು ಮುಚ್ಚಬೇಕಂದು ಹುನ್ನಾರ ಮಾಡ್ತಾ ಇದ್ದಾರೆ. ದೇಶ ಸಂಪೂರ್ಣ ಕೊಲಾಪ್ಸ ಮಾಡಬೇಕಂತ ಹುನ್ನಾರ ಮಾಡ್ತಾರೆ. ಅಲ್ಲ, ಈಗ ಏನಾಗಿದೆ ಸಮಸ್ಯೆ ಅಂದರೆ, ನೀವು ಆಗಲೇ ಕೇಳಿದ್ರಿ ಜಿಲ್ಲಾ ಪಂಚಾಯತ್ ಕೊಟ್ಟರೆ ಸಮಸ್ಯೆ ಏನಂತ. ಸಮಸ್ಯೆ ಏನಿಲ್ಲ. ಈಗ ಆಲ್ರೆಡಿ ನಮ್ಮ DD ಇದ್ದಾರೆ, ನಮ್ಮ ಡೈರೆಕ್ಟರ್ ಇದ್ದಾರೆ, ಒಂದು ಮೀಟಿಂಗ್ ನಡೆದಿರ್ತವೆ, VC ಇರ್ತದೆ. ಅದೇ ಟೈಮ್ಗೆ ಪರೀಕ್ಷೆ ವಿಭಾಗ VC ಕರೀತಾರೆ. ನಾಳೆ ಇನ್ನು ಇವ್ರು ಕೊಟ್ಟರೆ ಇವರು ಒಂದು ವಿಷಯ ಕರೀತಾರೆ. ಎಟ್ ಎ ಟೈಮ್ ನಮ್ಮ ಇಲಾಖೆ ಒಳಗೆ 4-5 ಕಡೆ VC ನಡೆದಿರ್ತದೆ. ಅಂದರೆ ಈ ನಮ್ಮ ಇವ್ರು ಹೇಳಿದ್ರು 4 ಜನ ಒಂದು ಮನೆಗೆ ಒಬ್ಬನೇ ಯಜಮಾನ ಇರಬೇಕು, 4 ಜನ ಬೇಡ ಅಂತ. ಗುಣಮಟ್ಟ ಮತ್ತಷ್ಟು ಕಡಿಮೆ ಆಗ್ತಾಯಿದೆ. ಈಗ ನಮ್ಮ ಇದ್ರೊಳಗೆ ಕೌನ್ಸಿಲಿಂಗ್ ಒಳಗೆ ಏನಾಗ್ತಾ ಇದೆ ಅಂದರೆ, ಶಿಕ್ಷಕರು ಈಗ ನೇಮ ಮಾಡೋ ಸರ್ಕಾರ ಏನಂದರೆ 40ಕ್ಕಿಂತ ಅಥವಾ 50ಕ್ಕಿಂತ ಕಡಿಮೆ ಇದ್ದಂಥ ವಿದ್ಯಾರ್ಥಿಗಳಿದ್ದಂಥ ಕಾಲೇಜುಗಳಿಗೆ ಪ್ರಾಚಾರ್ಯನ ಪ್ರಮೋಷನ್ ಕೊಡೋಂಗಿಲ್ಲ ಅಥವಾ ಉಪನ್ಯಾಸಕರು ಕೊಡೋಂಗಿಲ್ಲ. ಮತ್ತು ಆ 45 ವಿದ್ಯಾರ್ಥಿಗಳ ಭವಿಷ್ಯ ಏನು? ಅಲ್ಲಿ ಉಪನ್ಯಾಸಕರು ಹೋದ್ರೆ ತಾನೇ ವಿದ್ಯಾರ್ಥಿಗಳು ಬರೋದು. ಸಂಖ್ಯೆ ಕಡಿಮೆ ಇದೆ ಅಂತೇಳಿ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಬಿಟ್ಟರೆ ಮತ್ತೆ ಉದ್ಧಾರ ಹೆಂಗಾಗಬೇಕದು ಹೇಳಿ ಮುಚ್ಚೆ ಹೋಗ್ತಾವೆ. ಅದು ಮುಚ್ಚಬಾರ್ದು ಅನ್ನೋ ಒಂದು ಉದ್ದೇಶ ನಮಗೆ. ಒಟ್ಟಾರೆಯಾಗಿ ಅಧ್ಯಕ್ಷರೇ, ಈಗ ನಾನು ಕೇಳ್ತಾ ಇರೋದು, ಹೇಳಿ ಏನು ಬೇಡಿಕೆ? ಕೈ ಬಿಡಿ, ಹೇಳಿ ಸರ್. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದು ಹೆಮ್ಮೆಯ ಇಲಾಖೆ ಸರ್. ಈ ಕಡೆ ಬನ್ನಿ. ಈ ಇಲಾಖೆಗೆ ಸರ್ ಯಾವಾಗಲೂ ಭಯಂಕರ ಶಿಕ್ಷಣದಲ್ಲಿ ಭಾಳ ವಂಚಿತ ಮಾಡ್ಬೇಕಂತ ಹೇಳಿ, ಒಟ್ಟು ತುಳಿಬೇಕಂತ ಹೇಳಿ ಒಂದು ಹುನ್ನಾರ ನಡೆದ ಸರ್. 20 ವಿದ್ಯಾರ್ಥಿಗಳು ಐತಿ ಅಂತ 24 ವಿದ್ಯಾರ್ಥಿ ಇದ್ದರು 80 ಮಾಡಿರಿ, ಕನಿಷ್ಠ 40 ಮಾಡಿರಿ. ನಾಳೆ ಏನದ ಅದು ಇದು ನಮ್ಮದು ಅಸೈನ್ಮೆಂಟ್ ಮಾರ್ಕ್ಸ್ ಕೊಟ್ಟಾರ ಸರ್. ನಮ್ಗೆ 20 ಮಾರ್ಕ್ಸ್ ಅಸೈನ್ಮೆಂಟ್ ಕೊಟ್ಟಾರ. ಅದನ್ನು ವರ್ಕ್ಲೋಡ್ ಯಾಕೆ ಹಿಡಿಯೋದಿಲ್ಲ ಸರ್? ಅದನ್ನು ವರ್ಕ್ಲೋಡ್ ಹಿಡಿದ್ರೆ ನಮ್ಗೆ 24 ವರ್ಕ್ಲೋಡ್ ಬರ್ತದೆ. 24ರದ ಅಸೈನ್ಮೆಂಟ್ ಮಾಡ್ಯಾರ, ಅದಕ್ಕೆ ವರ್ಕ್ಲೋಡ್ ಹಿಡಿದಿಲ್ಲ. ಮಾರ್ಕ್ಸ್ ಕೊಡ್ತಾರೆ, ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಂತ ಹೇಳ್ತಾರೆ. ಆದರೆ ಅದನ್ನು ವರ್ಕ್ಲೋಡಲ್ಲಿ ಯಾಕೆ ಹಿಡಿದಿಲ್ಲ? ಅದೇ ಪ್ರಾಕ್ಟಿಕಲ್ನಲ್ಲಿ ವರ್ಕ್ಲೋಡ್ ಹಿಡ್ತಾರೆ. ಪ್ರಾಕ್ಟಿಕಲ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅದಕ್ಕೆ ವರ್ಕ್ಲೋಡ್ ಹಿಡ್ತಾರೆ. ಇದಕ್ಕೆ ಯಾಕೆ ಹಿಡಿಯೋದಿಲ್ಲ? ಇದು ಯಾವಾಗಲೂ ಏನದ ಆರ್ಟ್ಸ್ನವ್ರಿಗೆ ಆಗಲಿ ನಾನ್ ಪ್ರಾಕ್ಟಿಕಲ್ನವ್ರಿಗೆ ಆಗಲಿ ಯಾವಾಗಲೂ ತುಳಿಯೋದಾಗ್ತದೆ. ಇದು ಅದಕ್ಕೂ ಪ್ರಾಕ್ಟಿಕಲ್ ಹಿಡಿಬೇಕು, ಅದಕ್ಕೂ ಮಾರ್ಕ್ಸ್ ಹಿಡಿಬೇಕು, ನಮ್ಮ ವರ್ಕ್ಲೋಡ್ ಹಿಡಿಬೇಕು. ಹಾಂ, ನಮ್ಮ ಬೇಡಿಕೆನಲ್ಲಿ ನಾವು ಮಾಡ್ತೀವಿ ಸರ್. ನೆಕ್ಸ್ಟ್ ಇರದ ಸರ್. ಮತ್ತು ಇದೊಂದು ಮತ್ತೇನದ 3 ದಿವಸ ಬೇರೆ ಕಡೆ ನಮಗೆ ಹಾಕ್ತಾರೆ ಸರ್, ನಿಯೋಜನೆ ಮಾಡ್ತಾರೆ. ಇಲ್ಲಿ 3 ದಿವಸ ಯಾರೂ ಕಲ್ಸೋರು ಇರೋದಿಲ್ಲ. ಇಲ್ಲಿ 3 ದಿವಸ ಕಲಿಸಿದ್ರೆ ಇಲ್ಲಿ ಬಿಟ್ಟರೆ ಅಲ್ಲಿ ತೊಗೊಂಡ್ರೆ ಇದು ಫುಲ್ಫಿಲ್ ಆಗ್ತದೇನು? ಅದೇ 3 ದಿವಸ ಇಲ್ಲಿ ಕಲಿಸಿದ್ರೆ ಏನಾಗ್ತದೆ? ಇಲ್ಲಿ 3 ದಿವಸ ಖಾಲಿ ಬಿಡ್ತಾರೆ, ಬೇರೆ ಕಡೆ 3 ದಿವಸ ಹೋಗಂತಾರೆ. ಮತ್ತು ಇಲ್ಲಿ 3 ದಿವಸ ಕಲ್ಸಂಗೆ ಐತೇನು? ಅಲ್ಲಿ ಶಿಕ್ಷಕರು ಕಡಿಮೆ ಬಿದ್ದಾರೆ ಅಂತ ಹೇಳಿ ನಾವು ಒಯ್ದಲ್ಲಿ ಹಾಕಕತ್ತಾರೆ. ಇಲ್ಲಿ ಅದೇ 6 ದಿವಸ ಅಷ್ಟೇ ಬರ್ತದೆ. ಅಲ್ಲಿ 3 ದಿವಸ ಕಲಿಸಿದ್ರೆ ಅಷ್ಟೇ ವರ್ಕ್ಲೋಡ್ ಬರ್ತದೆ. ಇವೆಲ್ಲದಕ್ಕೂ ವಿರೋಧ ಮಾಡ್ತಾ ಇದ್ರೆ ಆಡಳಿತ ನಡೆಸೋದು ಹೇಗೆ? ಮತ್ತೊಂದು ಸರ್, ಪೊಲೀಸ್ ಇಲಾಖೆಯಲ್ಲಿ ನೀವು IPS ಇಡ್ತೀರಿ, ಇಂಡಿಯನ್ ರೆವಿನ್ಯೂ ಇಂಡಿಯನ್ ಪೊಲೀಸ್ ಸರ್ವಿಸ್ ಇಡ್ತೀರಿ. IPS ಸಲೀಂ ಅಹಮದ್ ಅವ್ರಿಗೆ ಡೈರೆಕ್ಟರ್ ಮಾಡ್ತೀರಿ. IPS ಇದ್ದವ್ರಿಗೆ ರೆವಿನ್ಯೂ ಇಲಾಖೆಯಲ್ಲಿ IAS ಇಡ್ತೀರಿ, ZPಯಲ್ಲಿ IAS ಇಡ್ತೀರಿ, KAS ಇಡ್ತೀರಿ. ನೀವು ಎಲ್ಲ ಇಲಾಖೆಯಲ್ಲಿ ಏನದ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ವಿದೇಶಾಂಗ ಇಂಡಿಯನ್ ಫಾರಿನ್ ಸರ್ವಿಸ್ ಇಡ್ತೀರಿ. ನಮ್ಮ ಇಲಾಖೆದಾಗ ಏನದ MA B.Ed PhD ಆದವ್ರಿಗೆ ಯಾಕೆ ಮಾಡೋದಿಲ್ಲ? SG ಪಾಟೀಲ್ ಅಂತ ಮೊದಲು ಡೈರೆಕ್ಟರ್ ಇದ್ರು, ನಮ್ಮ ಇಲಾಖೆದಿಂದ ಇರ್ತಿದ್ರು, ಪ್ರಿನ್ಸಿಪಾಲ್ ಆಗ್ತಿದ್ರು. ನಿಮ್ಮ ಇಲಾಖೆಯಿಂದನೇ ಒಬ್ಬರನ್ನ ನೇಮಕ ಮಾಡಬೇಕು ಅಂತ ನಮಗೆ ಏನಂತಂದು ಇವ್ರಿಗೆ ಯಾಕೆ ಹಾಕ್ತೀರಿ? ನಾವು ಕಲ್ಸೋರು. ಈಗ ಮುಂದಿನ ಅಧ್ಯಕ್ಷರೇ ಮುಂದಿನ ಕೊನೆಯದಾಗಿ ಈಗ ನೀವು ಮುಂದಿನ ನಿಮ್ಮ ನಡೆ ಏನು? ಸರ್ಕಾರ ಏನು ಮಾಡಬೇಕು? ನಿಮ್ಮ ನಡೆ ಏನು? ನಮ್ಮ ಬೇಡಿಕೆಗಳನ್ನು ತಕ್ಷಣವೇ ಚರ್ಚೆಗೆ ಕರೆದೇ ಇದ್ದರೆ ನಾವು ಬರುವ 22ನೇ ತಾರೀಕು ದಿನ ಸ್ವಾತಂತ್ರ್ಯ ಉದ್ಯಾನವನ ಒಳಗೆ ನಾವು ಪರೀಕ್ಷೆ 1ರ ಮೌಲ್ಯಮಾಪನವನ್ನು ಬಹಿಷ್ಕರಿಸ್ತೇವೆ. ಒಟ್ಟಾರೆಯಾಗಿ ಇಲ್ಲಿ ಶಾಲಾ ಶಿಕ್ಷಣ ಉಪನ್ಯಾಸಕರ ಏನು ಸಂಘ ಮತ್ತು ಪ್ರಾಂಶುಪಾಲರ ಸಂಘ ಒಟ್ಟವರು ಈಗ ನಡೀತಕ್ಕಂಥ ಏನು ಶಿಕ್ಷಣ ಇಲಾಖೆಯ ಕುರಿತಾಗಿ ಏನು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲೋ ಒಂದು ಕಡೆ ಸರ್ಕಾರ ತಪ್ಪು ನಿರ್ಧಾರಗಳನ್ನು ತೆಗೆದುಕೋತಾ ಇದೆ ಅಂತಕ್ಕಂಥ ಒಂದು ಆತಂಕದಲ್ಲಿ ಇವತ್ತು ವಿಜಯಪುರದ ಉಪನ್ಯಾಸಕರ ಸಂಘ ಮತ್ತು ಪ್ರಾಂಶುಪಾಲರ ಸಂಘ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ. ಒಟ್ಟಾರೆಯಾಗಿ ಇಂಥ ಗೊಂದಲದ ವಾತಾವರಣ ಸೃಷ್ಟಿ ಆಗದೇ ಇರೋ ಹಾಗೆ ಇವರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.